ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಂದು ಮಂಗಳವಾರದ ವ್ಲಾಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮಂಗಳವಾರ ದಿನ ಮಕ್ಕಳಿಗೆ ರಜೆ ಇತ್ತು, ಅಂದರೆ ಲಾಸ್ಟ್ ಸಂಡೇ ಬಂದು ಅವ್ರಿಗೆ ಆ್ಯನ್ಯುವಲ್ ಡೇ ಸ್ಕೂಲಲ್ಲಿ ಫಂಕ್ಷನ್ ಇದ್ದಿದ್ದರಿಂದ ಕಾಂಪನ್ಸೇಷನ್ ಆಗಿ ಇವತ್ತು ರಜೆ ಕೊಟ್ಟಿದ್ದಾರೆ. ಅಂದರೆ ಮಂಡೇ ಟು ವೆಡ್ನೆಸ್ಡೇ 3 days ರಜೆ ಕೊಟ್ಟಿದ್ದಾರೆ. ಸೊ ರಜೆ ಇರೋದ್ರಿಂದ ಲೇಟಾಗಿ ಎದ್ರು ಮಕ್ಕಳು. ಅವ್ರು ಎದ್ದೋಳೋ ಅಷ್ಟರಲ್ಲೇ ಒಂದು ಪಾರ್ಸಲ್ ಬಂತು ಮೀಶೋಯಿಂದ. ಇವಾಗ ನನ್ನ ಮಕ್ಕಳು ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಸೊ ಡೈಮೆನ್ಷನ್ಸು ಮತ್ತು ಅದ್ರ ಸೈಜ್ ಎಲ್ಲ ನನ್ನ ರಿಕ್ವೈರ್ಮೆಂಟಿಗೆ ಕರೆಕ್ಟಾಗಿ ಇದು ಸೂಟ್ ಆಗುತ್ತೆ. ಸೊ ತುಂಬಾ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಇದನ್ನು ಬರ್ಡ್ದು ಕೇಜ್ ಅಂದ್ಕೊಂಬಿಟ್ಟಿದ್ದಾರೆ ನನ್ನ ಮಗ, ಅಂದರೆ ಪಕ್ಷಿ ಸಾಕೋಕ್ಕೆ ನಾನು ತಂದಿರೋದು ಮನೆ ಅಂತ. ಸೊ ಇಲ್ಲ, ಅದು ಪಿಕ್ನಿಕ್ ಬಾಸ್ಕೆಟು ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಟ್ರಿಪ್ಪಿಗೆ ಇದು ತುಂಬ ಚೆನ್ನಾಗಿರುತ್ತೆ ಪಿಕ್ನಿಕ್ ಹೋದಾಗ ಅಂತ ಫುಲ್ ಖುಷಿಪಟ್ಟರು. ಸೊ ನನ್ನ ಒಂದು ರಿಕ್ವೈರ್ಮೆಂಟ್ಗೆ 1-2 ಬಾಟಲ್ಸು, ಒಂದು 4-5 ಬಾಕ್ಸಸ್ಸು ಎಲ್ಲ ಮತ್ತು ಪ್ಲೇಟ್ಸು ಏನು ಬೇಕೋ ಎಲ್ಲ ಇದರಲ್ಲಿ ಇಟ್ಕೊಂಡು ಹೋಗ್ಬೋದು. ಮತ್ತು ಎಲ್ಲಾದರೂ ಟ್ರಿಪ್ ಹೋದಾಗ ಸಹ ಇದನ್ನು ಬಟ್ಟೆ ಎಲ್ಲ ಕ್ಯಾರಿ ಮಾಡೋಕ್ಕೂ ಯೂಸ್ ಮಾಡ್ಕೋಬೋದು. ಒಂದು 4-5 ಜೊತೆ ಬಟ್ಟೆಗೆ ಇದೊಂಥರ ಚೆನ್ನಾಗಿದೆ. ಪಿಕ್ನಿಕ್ಗೆ ಈ ಫ್ರೂಟ್ಸು ಮತ್ತು ಯುಟೆನ್ಸಿಲ್ಸ್ ಎಲ್ಲ ಏನೇನು ಬೇಕೋ ಪಿಕ್ನಿಕ್ಗೆ ರಿಕ್ವೈರ್ಮೆಂಟು ಅದೆಲ್ಲ ಫಿಟ್ ಆಗುತ್ತೆ. ಬ್ಯಾಸ್ಕೆಟು ದೊಡ್ಡ ಸೈಜೇ ಇದೆ, ನೋಡ್ತಾ ಇರ್ಬೋದು. ನಾನು ಸೈಜ್ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಒಂದು ಸ್ವಲ್ಪ ಡೈಮೆನ್ಷನ್ಸ್ ಅಗಲವಾಗಿ ದೊಡ್ಡ ದೊಡ್ಡ ಬಾಕ್ಸಸ್ ಸಹ ಇದರಲ್ಲಿ ಫಿಟ್ ಆಗುತ್ತೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇದು ಪಿಕ್ನಿಕ್ ಬಾಸ್ಕೆಟ್ ಇಷ್ಟ ಆಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಇದರದ್ದು ಲಿಂಕು. ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟು ಇದರಲ್ಲಿ ನಾನೆಲ್ಲ 1-2 ಬಾಟಲ್ಸು, ಸ್ವಲ್ಪ ಬಾಕ್ಸಸ್ಸು ಎಲ್ಲ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಫಿಟ್ ಆಗುತ್ತೆ ಅಂತ. ಒಂದು 4 ಪ್ಲೇಟ್ಸ್ ಇಟ್ಟಿದ್ದೀನಿ ಮತ್ತು ಒಂದು 3 ಬಾಕ್ಸಸ್ ಇಟ್ಟಿದ್ದೀನಿ. ಅಂದರೆ ನೀವು ಹಾಟ್ ಬಾಕ್ಸಸ್ ಇಂಥದ್ದು ಸಹ ಇಡ್ಬೋದು. ಅಂದರೆ ಅಗಲ ಅಷ್ಟು ದೊಡ್ಡದಿದೆ, ಇನ್ನೂ ನೋಡಿ ಜಾಗ ಇದೆ ಇಷ್ಟು ದೊಡ್ಡ ಬಾಕ್ಸ್ ಇಟ್ಟ ಮೇಲೆ ಸಹ. ಸೊ ನೀವು ಆರಾಮಾಗಿ ಒಂದು 5 to 6 ಮೆಂಬರ್ಸ್ಗೆ ಊಟ ಕ್ಯಾರಿ ಮಾಡ್ಬೋದು ಇದರಲ್ಲಿ. ಒಂದು 6 ಮೆಂಬರ್ಸ್ಗೆ ಪ್ಲೇಟ್ಸು ಮತ್ತು ಸ್ಪೂನ್ಸು ಏನು ಬೇಕು ಪ್ರತಿಯೊಂದು ಇದರಲ್ಲಿ ಕ್ಯಾರಿ ಮಾಡೋದಕ್ಕೆ ಒಂದು ಪರ್ಫೆಕ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಮಕ್ಕಳೆಲ್ಲ ಫುಲ್ ಎಕ್ಸೈಟ್ ಆಗಿದ್ದಾರೆ ಇದನ್ನು ನೋಡಿ. ಓಕೆ, ನೆಕ್ಸ್ಟು ಟ್ರಿಪ್ ಯಾವಾಗ ಹೋಗೋದು, ಇಲ್ಲ ಪಿಕ್ನಿಕ್ ಯಾವಾಗ ಹೋಗೋದು ಅಂತ ಕೇಳ್ತಾ ಇದ್ದಾರೆ. ಸೊ ಎಕ್ಸಾಮ್ಸ್ ಇನ್ನೇನು ಹತ್ರ ಬಂತು, ಅದೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದ್ದೀನಿ. ನೋಡಬೇಕು ಮತ್ತೆ ಯಾವಾಗ ಪಿಕ್ನಿಕ್ ಎಲ್ಲ ಹೋಗೋಂಥ ಒಂದು ಚಾನ್ಸ್ ಸಿಗುತ್ತೆ ಅಂತ. ಸೊ ಬಟ್ ಈ ಥರ ಎಲ್ಲ ಈ ಯೂಟ್ಯೂಬ್ ಇಂಥದ್ರಲ್ಲೆಲ್ಲ ನನ್ನ ಮಕ್ಕಳು ನೋಡಿ ಪ್ರತಿ ಸಲನೂ ಕೇಳ್ತಾಯಿದ್ರು, ಅಮ್ಮ ಒಂದು ಪಿಕ್ನಿಕ್ ಬಾಸ್ಕೆಟ್ ತಗೊಡು ಅಂತ. ಬಟ್ ನಾನು ಅಷ್ಟೊಂದು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಲ್ಲ, ಯಾವಾಗೋ ಒಂದು ಸಲ ಯೂಸ್ ಮಾಡೋದಲ್ವಾ ಅಂತ. ಬಟ್ ಸಮವ್ ಈ ಸಲ ನಾನು ಬ್ರೌಸ್ ಮಾಡಬೇಕಾದ್ರೆ ಈ ಒಂದು ಡಿಸೈನ್ ತುಂಬಾ ಇಷ್ಟ ಆಗೋಯ್ತು ನನಗೆ. ಮತ್ತು ಆಫರ್ ಸಹ ಇತ್ತು. ಆ ಒಂದು ರೀಸನಿಂದ ಇರಲಿ ಅಂದ್ಬಿಟ್ಟು ತರಿಸ್ಬಿಟ್ಟಿದ್ದೀನಿ. ಸೊ ನೋಡಿ ಈ ಥರ ಕಾಣುತ್ತೆ. ಮತ್ತು ಇದೊಂದೇ ಅಲ್ಲ, ಇದರ ಜೊತೆ ಇನ್ನೂ ಫ್ಯೂ ಪ್ರಾಡಕ್ಟ್ಸ್, ಕಿಚನ್ದು ರಿಲೇಟೆಡ್ ಪ್ರಾಡಕ್ಟ್ಸ್ನ ತರಿಸ್ದೆ. ಸೊ ಅದನ್ನೆಲ್ಲ ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ಲಾಸ್ಟ್ 2 ಡೇಸಿಂದ ಬಂದಿರುವಂಥ ಪ್ರಾಡಕ್ಟ್ಸು. ಒಂದು 3 ಗ್ಲಾಸ್ ಬೌಲ್ಸ್ ತರಿಸಿದ್ದೀನಿ. 3 ಬಂದು ಒಂದು ಸೆಟ್ಟು. ಮತ್ತು ಒಂದು ವುಡನ್ದು ಟ್ರೇ ತರಿಸಿದ್ದೀನಿ. ಮತ್ತು ಇದೊಂದು ಸರ್ವಿಂಗ್ ಬೌಲ್ ತರಿಸಿದ್ದೀನಿ ವಿತ್ ಲಿಡ್ಡು ಗ್ಲಾಸ್ದು. ಸೊ ಯೂಶ್ವಲಿ ನನಗೆ ಈ ಗ್ಲಾಸ್ ವೇರ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಕಂಪ್ಯಾರಿಟಿವ್ ಟು ಅದರ್ ಮೆಟೀರಿಯಲ್ಸ್. ಅಂದರೆ ಈ ಹಿತ್ತಾಳೆ, ಪಿಂಗಾಣಿ ಇಂಥದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಾನು ಗ್ಲಾಸ್ಗೆ ತುಂಬ ಅಟ್ರಾಕ್ಟ್ ಆಗ್ತೀನಿ. ಬಟ್ ಮೇಂಟೆನೆನ್ಸ್ ತುಂಬಾ ಕಷ್ಟ, ಎಸ್ಪೆಷಲಿ ಮಕ್ಕಳಿರೋ ಮನೆಯಲ್ಲಿ. ಬಟ್ ಅದಕ್ಕೆ 2 ಸೆಟ್ ಇಟ್ಕೊಂಡಿರ್ತೀನಿ. ಗ್ಲಾಸು ಇಟ್ಟಿರ್ತೀನಿ, ಸ್ಟೀಲ್ದು ಇಟ್ಟಿರ್ತೀನಿ. ಮಕ್ಳಿಗೆ ಕೊಡುವಾಗ ಸ್ಟೀಲು, ಇಲ್ಲಾಂದರೆ ಈ ವುಡನ್ದು ಕೊಡ್ತೀನಿ, ಬಿದ್ರೂ ಹೊಡಿಬಾರ್ದು ಅಂತ. ನಾವೆಲ್ಲ ಯೂಸ್ ಮಾಡುವಾಗ ಈ ಥರ ಗ್ಲಾಸ್ ವೇರ್ಸ್ ಯೂಸ್ ಮಾಡ್ತೀನಿ ಕುಕ್ಕಿಂಗೆಲ್ಲ. ಸೊ 3 ಸೈಜ್ ಇದೆ. ಸೊ ಲೈಕ್ ಫಸ್ಟದು ಚಿಕ್ಕದು, ಸೆಕೆಂಡ್ ಒನಲ್ಲಿ ಇದು ಏನಾದರೂ ಲೈಕ್ ಸಲಾಡ್ಸು ಇಂಥದ್ದೆಲ್ಲ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗುತ್ತೆ. ಸೊ ಇದು ಥರ್ಡ್ ಒನ್ ಬಂದು ನಾನು ಯೂಶ್ವಲಿ ಮ್ಯಾರಿನೇಷನ್ ಎಲ್ಲ ಮಾಡ್ಬೇಕಾದ್ರೆ ಈ ಗ್ಲಾಸ್ ವೇರ್ಸಲ್ಲೇ ಮ್ಯಾರಿನೇಷನ್ಗೆಲ್ಲ ಇಟ್ಟಿರ್ತೀನಿ. ಸೊ ಅದಕ್ಕೆ ಇದು ಯೂಸ್ ಆಗುತ್ತೆ ಅಂತ ಈ 3 ಸೆಟ್ನ ತರಿಸಿದ್ದೀನಿ. ಇದು ಸಹ ಆಫರಲ್ಲೇ ಇತ್ತು. ಎಷ್ಟು ಪ್ರೈಸ್ ಅನ್ನೋದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಮತ್ತು ಲಿಂಕ್ ಸಹ ಇದರದ್ದು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ಮೀಶೋ ಅಲ್ಲಿ ಕಂಪೇರ್ ಟು ಅದರ್ ಲೈಕ್ ವೆಬ್ಸೈಟ್ಸು ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ. ಬಟ್ ನೀವು ಲೈಕ್ ಕ್ವಾಲಿಟಿ ಅದು ಹೇಳೋಕ್ಕಾಗಲ್ಲ, ಒಂದೊಂದು ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರಲ್ಲ. ಬಟ್ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ನನಗೆ ಈ ಕಿಚನ್ ರಿಲೇಟೆಡ್ ಥಿಂಗ್ಸ್ ಎಲ್ಲ ಇಷ್ಟ ಆಗುತ್ತೆ ಮೀಶೋಲಿ. ಬಟ್ ಬಟ್ಟೆಗಳು ಇಷ್ಟ ಆಗಲ್ಲ, ಸುಮ್ಮನೆ ದುಡ್ಡಿಗೆ ವರ್ತಿಲ್ಲ ಅನಿಸ್ತು. ನೆಕ್ಸ್ಟ್ ಇದೊಂದು ಟ್ರೇ ತೊಗೊಂಡಿದ್ದೀನಿ. ಇದು ವುಡನ್ ಟ್ರೇ. ಈ ತರಕಾರಿ ಎಲ್ಲ ಬಿಡಿಸ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಕಟ್ ಮಾಡಿ ಚಾಪ್ ಮಾಡಿ ಹಾಕ್ಕೊಳ್ಳೋಕ್ಕೆಲ್ಲ ಒಂದು ಇರಲಿ ಟ್ರೇ. ಮತ್ತು ಇದು ಡೆಕ್ಕರಾಗಿ ಸಹ ನಾವು ಯೂಸ್ ಮಾಡ್ಬೋದು.
ಇದೆಲ್ಲ ನೀಟಾಗಿ ತೊಳೆದಿಟ್ಟಿದ್ದೀನಿ, ಅದಕ್ಕೆ ಅದಕ್ಕೆ ಒಂದು ಲೇಯರ್ ಶೈನಿಂಗ್ ಹೋಗಿದೆ. ಈ ವುಡನ್ ಮೇಲೆ ಪಾಲಿಶ್ ಹಾಕಿರ್ತಾರಲ್ಲ ಅದೆಲ್ಲ ಹೋಗಿದೆ. ಬಟ್ ಇನ್ನೂ ಆ್ಯಕ್ಚುಲಿ ಗ್ಲಾಸಿ ಆಗಿತ್ತು ಬಂದಾಗ. ಸೊ ಇವಾಗ ಈ ವುಡನ್ ಐಟಮ್ಸ್ ತುಂಬ ಟ್ರೆಂಡಲ್ಲಿದೆ, ಯಾಕಂದರೆ ಅದು ಒಂದು ಹೆಲ್ತಿ ಆಪ್ಷನ್ ಅಲ್ವಾ ಯುಟೆನ್ಸಿಲ್ಸ್ ಎಲ್ಲ. ಸೊ ಈ ಪ್ಲೇಟ್ಸು ಗ್ಲಾಸಸ್ಸು ಎಲ್ಲ ವುಡನ್ದೇ ಬಂದುಬಿಟ್ಟಿದೆ. ಈ ಗ್ಲಾಸ್ವೇರ್ ಸಹ ಹೆಲ್ತಿ ಆಪ್ಷನ್ನೇ, ಬಟ್ ಮೇಂಟೆನೆನ್ಸ್ ತುಂಬ ಕಷ್ಟ ಅಂತ ಆದಷ್ಟು ಅವಾಯ್ಡ್ ಮಾಡ್ತಾರೆ. ಬಟ್ ನನಗೆ ಇದು ಸರ್ವಿಂಗ್ ಬೌಲ್ ಅಂತೂ ಸಖತ್ ಕ್ಯೂಟ್ ಅನಿಸ್ತು. ಮತ್ತು 1500 ml ಸೈಜ್ ಇದು, ಸ್ವಲ್ಪ ದೊಡ್ಡದಾಗಿದೆ. ಮತ್ತು ಲೈಕ್ ಸರ್ವಿಂಗ್ಗೆ ಇದೆಲ್ಲ ಚೆನ್ನಾಗಿರುತ್ತೆ. ಹೆಂಗೂ ಲೈಕ್ ಕಿಚನಲ್ಲಿ ನಾನೇ ಯೂಸ್ ಮಾಡ್ಕೊಳ್ಳೋದಲ್ವ, ಸೊ ಡೆಲಿಕೇಟಾಗಿ ಯೂಸ್ ಮಾಡ್ಕೋಬೋದು ಅಂತ ಇದನ್ನು ಒಂದು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇದು ಇಷ್ಟರಲ್ಲೂ ನನಗೆ ಒನ್ ಆಫ್ ದ ಕ್ಯೂಟೆಸ್ಟ್ ಪರ್ಚೇಸ್ ಅಂತಲೇ ಹೇಳ್ಬೋದು. ಮತ್ತು ತುಂಬಾ ಇಷ್ಟ ಆಗೋಯ್ತು ಇದು ಡಿಸೈನು, ಮತ್ತು ಅದು ಇರೋವಂಥ ಸೈಜು ಎಲ್ಲ ಪರ್ಫೆಕ್ಟಾಗಿದೆ. ಸೊ ಎಲ್ಲ ಸರ್ವಿಂಗಿಗೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ಇಷ್ಟು ನಾನು ತೊಗೊಂಡಿರೋವಂಥ ಒಂದು ಮೀಶೋಲಿ ಪ್ರಾಡಕ್ಟ್ಸು. ಸೊ ನಿಮ್ಮಲ್ಲಿ ಈ ಪ್ರಾಡಕ್ಟ್ಸಲ್ಲಿ ಯಾವ್ದು ಇಷ್ಟ ಆಯಿತೋ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಈ ಪ್ರತಿಯೊಂದು ಪ್ರಾಡಕ್ಟ್ಸ್ದು ನಾನು ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಇವತ್ತು ನಮ್ಮ ಹಸ್ಬೆಂಡು ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂದರು. ಸೊ ಬೆಳಗ್ಗೆ ಅಕ್ಕಿ ರೊಟ್ಟಿ ಮಾಡಿ ತುಂಬ ದಿನ ಆಗಿತ್ತು. ಸೊ ಅಕ್ಕಿ ರೊಟ್ಟಿ ಮಾಡಿ ಸ್ವಲ್ಪ ನೆನ್ನೆದೇ ಸಾಂಬಾರಿತ್ತು, ಕಾಳೆಲ್ಲ ಹಾಕಿ ಮಾಡಿರೋವಂಥ ಸಾಂಬಾರು, ಮತ್ತು ಸ್ವಲ್ಪ ಜೊತೆಗೆ ಚಟ್ನಿ ಮಾಡ್ಕೊಂಡಿದ್ದೆ. ಸೊ ಹಸ್ಬೆಂಡ್ ಊಟಕ್ಕೆ ಬರಲ್ಲ ಅಂದರೆ ಒಂಥರ ನನಗೇನು ಅಡುಗೆ ಮಾಡೋದಕ್ಕೆ ಒಂಥರ ಇಂಟ್ರೆಸ್ಟ್ ಇರಲ್ಲ. ಹೆಂಗೂ ನಾನು ಮಕ್ಕಳೇ ಅಲ್ವಾ, ಏನೋ ಒಂದು ಅಡ್ಜಸ್ಟ್ ಮಾಡಿ ತಿನ್ಕೋಬೋದು, ಇಲ್ಲ ಇನ್ನೂ ಒಂದು ಸ್ವಲ್ಪ ಅಕ್ಕಿ ರೊಟ್ಟಿನೇ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಅಷ್ಟರಲ್ಲಿ ಈ ಕಾಳು ಸಾರು ಇತ್ತಲ್ವ, ಇದನ್ನು ಯೂಸ್ ಮಾಡಿಕೊಂಡು ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡಿದ್ದೆ. ಯೂಶ್ವಲಿ ಈ ಥರ ಕಾಳು ಸಾರು ಮತ್ತು ಮಿಕ್ಸ್ಡ್ ಕಾಳುಗಳನ್ನೆಲ್ಲ ಇರೋ ಸಾಂಬಾರು ಮಾಡಿದ್ರೆ ನಾನೊಂದು ಸ್ನ್ಯಾಕ್ ಮಾಡ್ಕೊಳ್ತೀನಿ ಈವ್ನಿಂಗಿಗೆ, ಇಲ್ಲಾಂದರೆ ನನಗಿಷ್ಟ ಆದಾಗ. ಸೊ ತುಂಬಾ ಈಸಿ ಇದು ಮಾಡೋದು. ಅದನ್ನು ನಿಮ್ಮೆಲ್ಲರ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ರೆಸಿಪಿ ಅಂತ. ಸೊ ಆ ಸಾಂಬಾರು ಏನು ಮಾಡ್ಕೊಂಡಿರ್ತೀವಲ್ವ, ಮಸಾಲೆ ಸಾಂಬಾರು ಕಾಳು ಸಾರು, ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕ್ಯಾರೆಟು, ಈರುಳ್ಳಿ ಮತ್ತು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಮತ್ತು ನಿಮ್ಮ ಮನೇಲಿ ಯಾವ್ದು ಮಿಕ್ಸ್ಚರ್ ಇದ್ದರೆ ಅದು ಆಪ್ಷನಲ್. ಅದು ನಾನು ಹೆಂಗೂ ಇದಕ್ಕಿನ ಬೆಳೆದು ಅದು ಮಿಕ್ಸ್ಚರ್ ಇತ್ತು, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ಮಿಕ್ಸ್ಚರ್ ಸಹ ಹಾಕ್ಕೊಳ್ಳಿ. ಒಂಚೂರು ನಿಂಬೆಹಣ್ಣು ಹಿಂಡ್ಕೊಂಡು ಲೈಕ್ ಇದ್ರ ಮೇಲೆ ಒಂಚೂರು ಕಡಲೆಪುರಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದು ಸಹ ಆಪ್ಷನಲ್ಲು. ಸೊ ಯೂಶ್ವಲಿ ಇದನ್ನು ಮಾಡ್ಕೊಂಡು ತಿಂತೀನಿ ನಾನು ಮನೇಲಿ. ಈ ಸಾಂಬಾರು ಮಾಡಿದಾಗ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದೇ ಇರುತ್ತೆ. ಈರುಳ್ಳಿ, ಟೊಮೆಟೊ ಮತ್ತು ಇದು ಕ್ಯಾರೆಟ್ ತುರ್ಕೊಂಬಿಟ್ರೆ ಈ ಸ್ನ್ಯಾಕ್ ಆಗೋಯಿತು. ಮತ್ತು ಒಂಚೂರು ಚಕ್ಲಿ ಇದ್ದರೆ ಚಕ್ಲಿ, ಆ ಥರ ಏನಾದರೂ ಒಂದು ಮೇಲೆ ಗಾರ್ನಿಷ್ ಮಾಡಿಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಸೊ ಏನು ಸಪ್ರೇಟಾಗಿ ಚಾಟ್ಸ್ ಮಾಡೋ ಅವಶ್ಯಕತೆನೇ ಇರಲ್ಲ ಅವತ್ತು, ಆ ಸಾರನ್ನೇ ಹಾಕ್ಕೊಂಬಿಟ್ರೆ ಆಗೋಯಿತು. ಸೊ ಒಂದು ಕಾಬೂಲ್ ಕಡಲೆ ಸಾಂಬಾರು ಮಾಡಿದಾಗೂ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿ ಚಾಟ್ ಥರ ಅನಿಸುತ್ತೆ. ಸೊ ಮಧ್ಯಾಹ್ನ ಲೈಕ್ ಹೆಂಗೂ ನಮ್ಮ ಹಸ್ಬೆಂಡ್ ಬರ್ತಾಯಿಲ್ಲ ಅಂತ ಲಂಚು ಪಾರ್ಸೆಲ್ ತರಿಸ್ಬಿಟ್ಟೆ. ಮಕ್ಕಳು ಲೈಕ್ ಏನೇನೋ ಔಟ್ಸೈಡಿಂದ ತರಿಸಮ್ಮ ತಿನ್ನಬೇಕು ಅಂತಾಯಿದ್ರು. ಸೊ ಈ ಥರ ಯಾವಾಗಾದ್ರೂ ಮಂತ್ಲಿ ಒನ್ಸು ಆ ಥರ, ಇಲ್ಲ ಮಂತ್ಲಿ ಟ್ವೈಸು ನಾನು ಔಟ್ಸೈಡಿಂದ ಸಹ ತರಿಸ್ಕೊಳ್ತೀನಿ ಊಟ, ಅಂದರೆ ಮಕ್ಕಳೆಲ್ಲ ಮನೇಲಿರಬೇಕಾದ್ರೆ. ಸೊ ಇವತ್ತು ಹಿಂಗೆ ಸಿಟಿ ಹೋಟೆಲ್ ಅಂತ ಒಂದಿದೆ ಕೋಲಾರಲ್ಲಿ, ಅಲ್ಲಿ ಬಿರಿಯಾನಿ ಚೆನ್ನಾಗಿ ಕೊಡ್ತಾನೆ. ಸೊ ಇವತ್ತೊಂದು ಮಟನ್ ಬಿರಿಯಾನಿ ಮತ್ತು ಬಿರಿಯಾನಿ ರೈಸ್ ತರಿಸ್ಕೊಂಡೆ ಮಕ್ಕಳಿಗೆ, ಯಾಕಂದರೆ ಅವರು ಬಿರಿಯಾನಿಯಲ್ಲಿರೋವಂಥ ಈ ಪೀಸಸ್ ತಿನ್ನಲ್ಲ. ಸೊ ಅವ್ರಿಗೆ ಅದು ಕಾಂಬಿನೇಷನ್ ಆಗಿ ಈ ಲೆಗ್ ಪೀಸ್ ಇಷ್ಟಪಟ್ಟು ತಿಂತಾರೆ. ಸೊ ಅದೊಂದು ಪ್ಲೇಟ್ ತರಿಸಿದೆ, ಸೊ ಬಿರಿಯಾನಿ ರೈಸ್ ಜೊತೆ. ಸೊ ನಾನು ಲೈಕ್ ಕಾಂಬೋ ತೊಗೊಂಡಿದ್ದೆ, ಮಟನ್ ಬಿರಿಯಾನಿ ಕಾಂಬೋ. ಅದ್ರ ಜೊತೆ ಈ ಜ್ಯೂಸ್ ಮತ್ತು ಒಂದು ಡೆಸರ್ಟ್ ಫ್ರೀಯಾಗಿ ಬಂದಿತ್ತು. ಫ್ರೀ ಅನ್ನೋದಕ್ಕಿಂತ ಅದು ಕಾಂಬೋ ಅಲ್ಲಿ ಆ್ಯಡ್ ಆಗಿತ್ತು. ಸೊ ಲೈಕ್ ಲಾಸ್ಟ್ ನಂದು ನ್ಯೂ ಇಯರ್ ಆರ್ ಕ್ರಿಸ್ಮಸ್ ವ್ಲಾಗ್ ನೋಡಿದರೆ ಆಂಟಿ ಕ್ರಿಸ್ಮಸ್ ದಿನವೂ ಸ್ನ್ಯಾಕ್ಸ್ ಕಳಿಸಿದ್ರು, ಮತ್ತು ನ್ಯೂ ಇಯರ್ಗೆ ಬರ್ತ್ಡೇಗೆ ಹೋದಾಗ ಅವಾಗೂ ಸ್ವಲ್ಪ ಸ್ನ್ಯಾಕ್ಸ್ ಕಳಿಸಿದ್ರು. ಸೊ ಇವತ್ತು ಒಂದೇ ಒಂದು ಗ್ಲಾಸ್ ಟೀ ಮಾಡಿಕೊಂಡು ಆಲ್ಮೋಸ್ಟ್ 1 ವೀಕಿಂದ ಅದು ಸ್ನ್ಯಾಕ್ಸ್ ಆಗಿ ಅದನ್ನೇ ತಿಂತಾಯಿದ್ದೀವಿ, ಆಂಟಿ ಕಳಿಸಿರೋದನ್ನು. ಸೊ ನೋಡಿದ್ರಲ್ಲ ಹೇಗಿತ್ತು ನನ್ನ ಒಂದು ದಿನ ಅಂತ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.